ವೆಲ್ಕಮ್ ಮಾಡ್ಕೊಳ್ಳೋಕೆ ಬೆಂಗಳೂರಂತೂ ಸಿಕ್ಕಾಪಟ್ಟೆ ತುದಿಗಾಲಲ್ಲಿ ನಿಂತು ಕಾಯ್ತಾ ಇದೆ. ರಾಜಧಾನಿ ಬೆಂಗಳೂರಿನಲ್ಲಿ ಹೆಜ್ಜೆ ಹೆಜ್ಜೆಗೂ ಖಾಕಿ ಕಣ್ಗಾವಲ್ ಹೆಂಗಿರುತ್ತೆ ಗೊತ್ತಾ? MG ರೋಡ್, ಬ್ರಿಗೇಡ್ ರೋಡ್, ಚರ್ಚ್ ಸ್ಟ್ರೀಟ್ ಇಲ್ಲೆಲ್ಲ ಬಿಗಿ ಬಂದೋಬಸ್ತ್ ಹೆಂಗಿದೆ. ಈಗಾಗಲೇ ಲೈಟಿಂಗ್ಸ್ನಿಂದ ಜಗಮಗ ಅಂತ ಇದೆ ರೋಡ್ಗಳು. ಪಾರ್ಟಿ ಏರಿಯಾಗಳಂತೂ ಸ್ವರ್ಗವನ್ನೇ ನಾಚಬೇಕು ಆ ರೀತಿಯಾಗಿ ಸಿಂಗಾರ ಮಾಡ್ಕೊಂಡಿವೆ. 3 ರಸ್ತೆಗಳಲ್ಲಿ 1000ಕ್ಕೂ ಹೆಚ್ಚು CCTV ಕ್ಯಾಮೆರಾಗಳು ಅಳವಡಿಕೆಯಾಗಿದೆ. ಟ್ರಾಫಿಕ್ ಡೈವರ್ಷನ್ ಪ್ಲಾನ್ ಆಗಿದೆ. ಪಾರ್ಕಿಂಗ್ ವ್ಯವಸ್ಥೆ ಹೇಗಿದೆ, ಖಾತಿ ಪರಿಶೀಲನೆ ಹೇಗಿರುತ್ತೆ, ಯಾವುದೇ ರೀತಿಯ ತೊಂದರೆಗಳಾಗಬಾರ್ದು, ಅಹಿತಕರ ಘಟನೆಗಳಾಗಬಾರ್ದು ಅಂತ ಖಾತಿಯ ಹದ್ದಿನ ಕಣ್ಣು ಹೆಂಗಿರುತ್ತೆ. ಎಸ್ಪೆಷಲಿ ಹೆಣ್ಣು ಮಕ್ಕಳ ಭದ್ರತೆಗೆ ಪೊಲೀಸರು ಹೊಸದಾಗಿ ಏನಾದರೂ ಪ್ಲಾನ್ ಮಾಡಿದಾರಾ? 100ಕ್ಕೂ ಹೆಚ್ಚು ಮಹಿಳಾ ಪೊಲೀಸರಿಂದ ಪರೇಡ್ ಕೂಡ ಆಗ್ತಾ ಇದೆ. ಕಂಪ್ಲೀಟ್ ಡೀಟೇಲ್ಸ್ನ ನೋಡ್ತಾ ಹೋಗೋಣ. ಫಸ್ಟು ಬೆಂಗಳೂರು ಕಾನ್ಸಂಟ್ರೇಟ್ ಮಾಡೋಣ, ಉಳಿದಂತೆ ಜಿಲ್ಲಾವಾರು ನಿಮಗೆ ನಾನು ಹೇಳ್ತಾ ಹೋಗ್ತೀನಿ ಹೆಂಗೆಂಗಿದೆ ಅಂತ. ಆ್ಯಂಡ್ ನಮ್ಮ ಪ್ರತಿನಿಧಿಗಳಿಂದ ಲೈವ್ ವಿಜುವಲ್ಸ್ನ ನಿಮ್ಮೂರು ಹೆಂಗೆ ರೆಡಿ ಆಗ್ತಾ ಇದೆ ಅಂತ ನೀವು ಮನೇಲೇ ಕುತ್ಕೊಂಡು ನೋಡ್ಬೋದು. ಅದು ನಿಮ್ಮ ಗ್ಯಾರಂಟಿ ಸ್ಕ್ರೀನಲ್ಲಿ ನಾವು ತೋರಿಸುವ ಪ್ರಯತ್ನ ಮಾಡ್ತೀವಿ. ಎಸ್ಪೆಷಲಿ ಫಸ್ಟು ರಾಜ್ಯದ ರಾಜಧಾನಿ ಬೆಂಗಳೂರು ಕಡೆಗೆ ಹೋಗೋಣ. ಬೆಂಗಳೂರಿನಲ್ಲಿ ಪಾರ್ಟಿ, ಅದರಲ್ಲೂ ಹೊಸ ವರ್ಷ ಅಂತ ಅಂದ ತಕ್ಷಣ ಕೇಳ್ಕೊಂಡು ಬರುವಂತಹ ಹೆಸರೇ ಈ MG ರೋಡ್, ಚರ್ಚ್ ಸ್ಟ್ರೀಟ್, ಬ್ರಿಗೇಡ್ ರೋಡ್ ಅಂತ ಕರೆಸ್ಕೊಳ್ಳುವಂಥವು. ಇವಂತೂ ಲೈಟಿಂಗ್ಸ್ಗಳಿಂದ ಜಗಮಗ ಅಂತ ಇದ್ದಾವೆ. ಡಿಸೆಂಬರ್ 25 ಕ್ರಿಸ್ಮಸ್ಸಿಂದಲೇ ಇವರೆಲ್ಲರೂ ಕೂಡ ರೆಡಿ ಆಗ್ತಾಯಿದ್ರು ಹೊಸ ವರ್ಷವನ್ನು ವೆಲ್ಕಮ್ ಮಾಡ್ಕೊಳ್ಳೋಕ್ಕೆ. ಇನ್ನು ಪೊಲೀಸರು ಕೂಡ ಸೆಕ್ಯೂರಿಟಿ ಪರ್ಪಸ್ ತುಂಬ ಸೂಕ್ಷ್ಮವಾಗಿ ಹ್ಯಾಂಡಲ್ ಮಾಡೋಕ್ಕೆ ರೆಡಿ ಆಗ್ತಾ ಇದ್ದಾರೆ. ರಾಜಧಾನಿ ಬೆಂಗಳೂರಿನಲ್ಲಿ ಖಾಕಿ ಕಣ್ಗಾವಲು ಹೆಜ್ಜೆ ಹೆಜ್ಜೆಗೂ ಇದೆ. MG ರೋಡ್, ಬ್ರಿಗೇಡ್ ರೋಡ್ಗೆ ಬಿಗಿ ಬಂದೋಬಸ್ತನ್ನು ಮಾಡಲಾಗಿದೆ. ಈಗಾಗಲೇ ಲೈಟಿಂಗ್ಸ್ನಿಂದ ಪಾರ್ಟಿ ಏರಿಯಾಗಳು ತುಂಬ ಚೆನ್ನಾಗಿ ಕಾಣಿಸ್ತಾ ಇದ್ದಾವೆ. 3 ರಸ್ತೆಗಳಲ್ಲಿ 1000ಕ್ಕೂ ಹೆಚ್ಚು CCTV ಕ್ಯಾಮ್ರಾ. ಲೆಕ್ಕ ಹಾಕಲಿ, 3 ರೋಡ್ಗೆ 1000ಕ್ಕೂ ಹೆಚ್ಚು CCTV ಕಣ್ಗಾವಲು. ಸೊ ನೀವು CCTVಯ ಕಣ್ಗಾವಲಿನಲ್ಲಿ ಇರ್ತೀರಿ ನಾಳೆ ಪಾರ್ಟಿ ಮಾಡೋಕ್ಕೆ ಹೋಗೋರು. ಹೆಣ್ಣು ಮಕ್ಕಳ ಭದ್ರತೆಗೆ ಅಂತ ಲೇಡಿ ಪೊಲೀಸರನ್ನ ಕೂಡ ಹೆಚ್ಚಿನದಾಗಿ ನಿಯೋಜನೆ ಮಾಡಿದ್ದಾರೆ. ಜೊತೆಗೆ 100ಕ್ಕೂ ಹೆಚ್ಚು ಮಹಿಳಾ ಪೊಲೀಸರಿಂದ ಪರೇಡ್ ಆಗಿದೆ. ಅಂದರೆ ನಾವು ಹೇಗೆ ಅಲರ್ಟ್ ಆಗಿದ್ದೀವಿ ಅಂತ ತೋರಿಸುವ ಒಂದು ಸೂಚನೆ ಅದು. ಹಾಗಾಗಿ ಪರೇಡ್ ನಿನ್ನೆಯಿಂದಲೂ ಆರಂಭ ಆಗಿದೆ, ಇವತ್ತು ಮುಂದುವರಿಸಿದ್ದಾರೆ, ನಾಳೆಯೂ ಕೂಡ ಇರುತ್ತೆ. ಸೊ ಬಿ ಕೇರ್ಫುಲ್. ಯದ್ವಾ ತದ್ವಾ ಕುಡಿದು ಚಿತ್ತಾಗಿ ಏನೇನೋ ನಾನು ಹೆಂಗೆ ಬೇಕು ಹಂಗೆ ಆಡ್ಬೋದು, ಕುಡ್ದಿರ್ತೀನಿ, ನನ್ನನ್ನು ಯಾರು ಕಂಟ್ರೋಲಿಗೆ ತಗೊಳ್ಳಲ್ಲ ಅಂತ ಅನ್ಕೊಳಕ್ಕೆ ಹೋಗ್ಬೇಡಿ. ನಿಮ್ಮ ಕುಡಿತದ ನಶೆ ಕೆಳಗಿಳಿಯೋಕ್ಕಿಂತ ಮುಂಚೆ ನೀವು ಸ್ಟೇಷನ್ ಒಳಗೆ ಇರ್ತೀರಿ. ಅಂತಹ ಯಾವುದು ಎಡವಟ್ಟು ಆಗದಿಲ್ಲ ಇರೋ ರೀತಿ ನಿಮ್ಮ ಮೇಲೆ ನೀವು ನಿಗಾ ವಹಿಸಿ. ಪೊಲೀಸರು ಕೂಡ ಅವ್ರ ಕೆಲಸ ಅವ್ರು ಮಾಡ್ತಾರೆ. ನಾಳೆ ಬನ್ನಿ, ಪಾರ್ಟಿ ಎಂಜಾಯ್ ಮಾಡಿ, ಮನೆಗೆ ಸೇಫಾಗಿ ಸೇರ್ಕೊಳ್ಳಿ. ಓಕೆ, ಟೈಮಿಂಗ್ಸ್ ನಿಮಗೆ ಬಹಳ ಕುತೂಹಲ ಇರುತ್ತಲ್ವ, ಅದನ್ನು ಹೇಳ್ತೀನಿ ಕೇಳಿ. ತುಂಬ ಖುಷಿ ಆಗ್ತಾ ಇದೆ. ಯಾಕೆಂದರೆ ಇವತ್ತು ಎಷ್ಟೋ ಜನ ಮಹಿಳೆಯರು ಹೇಳ್ತಾ ಇದ್ರು, ನನಗೆ PCOD ಪ್ರಾಬ್ಲಮ್ ಇತ್ತು ಸರ್, ಥೈರಾಯ್ಡ್ ಪ್ರಾಬ್ಲಮ್ ಇತ್ತು ಸರ್, ಆರಾಮಾಗಿ ನಾನು ಸಣ್ಣ ಆದೆ ಸರ್, ತುಂಬ ಥ್ಯಾಂಕ್ ಯು ಅಂತ ಎಷ್ಟೋ ಜನ ಹೇಳ್ತಾ ಇದ್ರು. ನಿಮಗೆ PCOD ಪ್ರಾಬ್ಲಮ್ ಇರಲಿ, ಥೈರಾಯ್ಡ್ ಪ್ರಾಬ್ಲಮ್ ಇರಲಿ, 100% ನೀವು ಸಣ್ಣ ಆಗಬೇಕು, ಆರೋಗ್ಯದಲ್ಲೂ ಸಮೇತ ತುಂಬ ಚೇತರಿಕೆ ಆಗಬೇಕು ಅಂದರೆ ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ನ ಯೂಸ್ ಮಾಡಿ. ಯಾಕೆಂದರೆ ಜೀನಿ ಸ್ಲಿಮ್ಮು ಒಂದು ಉತ್ತಮ ಆಹಾರ. 10 ಗಂಟೆ ಒಳಗೆ ನೀವು ಮನೆ ಸೇರ್ಕೋಬೇಕು. ಒಂದೊಂದು ಏರಿಯಾಗೆ ಕರ್ಕೊಂಡು ಹೋಗೋಕ್ಕೂ ಕೂಡ ಕ್ಯಾಬ್ ವ್ಯವಸ್ಥೆ ಮಾಡ್ತಾರಂತೆ. ಆ್ಯಂಡ್ ಕ್ಯಾಮ್ರಾ ಅಳವಡಿಕೆ ಅಂತ ಬಂದಾಗ ಫೇಶಿಯಲ್ ರೆಕಗ್ನೈಸ್ಡ್ ಕ್ಯಾಮ್ರಾಗಳನ್ನು ಅಳವಡಿಕೆ ಮಾಡ್ತಾ ಇದ್ದಾರೆ. ಆ್ಯಂಡ್ ಮೆಟ್ರೋ ಸಂಚಾರ ನಾಳೆ ಸ್ವಲ್ಪ ಹೆಚ್ಚಿನ ಹೊತ್ತು ನಿಮಗೆ ಸಿಗುತ್ತೆ, 3 ಗಂಟೆ ತನಕ ಇರುತ್ತೆ. ಎಂಟ್ರಿ ಪಾಯಿಂಟ್ಗಳಲ್ಲೂ ಕೂಡ ಕ್ಯಾಮ್ರಾ ಅಳವಡಿಕೆ ಮಾಡಿದ್ದಾರೆ, ಯಾರು ಬಂದರು ಯಾರು ಹೋದರು ಅಂತ ಗೊತ್ತಾಗಲಿಕ್ಕೆ. ಏನು ಹುಡುಗಿರು ಅಂತ ಬಂದಾಗ ಹೆಣ್ಮಕ್ಳಿಗೆ ಹೆಲ್ಪ್ ಡೆಸ್ಕ್ ಇರುತ್ತೆ, ಡ್ರೋನ್ ಕ್ಯಾಮ್ರಾಗಳ ಕಣ್ಗಾವಲು ಎಲ್ಲರ ತಲೆ ಮೇಲೂ ಇರುತ್ತೆ. ನಿಗದಿತ ಸಮಯಕ್ಕೆ ನೀವು ಹೋಗಿರ್ತೀರಲ್ಲ ಪಾರ್ಟಿ ಮಾಡಲಿಕ್ಕೆ ಅಂತ, ಜಾಗಗಳು ಕ್ಲೋಸ್ ಆಗಲಿಲ್ಲ ಅಂದರೆ ಅಲ್ಲಿ ಕ್ರಮ ತಗೊಳ್ತಾರೆ. ಕುಡಿದ ನಶೆಯಲ್ಲಿ ಕಿರಿಕ್ ಮಾಡೋಕ್ಕೆ ಹೋಗ್ಬಿಡಿ, ಕ್ರಮ ತಗೊಳ್ತಾರೆ. ಡ್ರಿಂಕ್ ಆ್ಯಂಡ್ ಡ್ರೈವ್ ಮಾಡಿದ್ರೆ ಲೈಸೆನ್ಸ್ ರದ್ದಾಗಿರುತ್ತೆ. ನಾಳೆ ಜೋಪಾನ. ಟ್ರಾಫಿಕ್ ಪೊಲೀಸರಂತೂ ಎಲ್ಲಬೇಕಲ್ಲಿ ನಿಂತಿರ್ತಾರೆ, ಯಾವ್ಯಾವ ಸಂಧಿ ಗಲ್ಲಿಯಲ್ಲಿ ನಿಂತಿರ್ತಾರೆ ಅಂತ ಗೊತ್ತಾಗಲ್ಲ. ಈಗ ಪಾರ್ಟಿ ಮಾಡೋಕ್ಕೆ ಬಂದವರು 100ರಲ್ಲಿ 70ರಿಂದ 80 ಭಾಗ ಕುಡಿದು ನಶೆಯಿಂದ ಚಿತ್ತಾಗೆ ಮನೆಗೆ ಹೋಗ್ತಾ ಇರ್ತೀರಾ. ನಿಮ್ಮ ಕೈಯಲ್ಲಿ ಸ್ಟೇರಿಂಗ್ ಇದ್ದರೆ ನೀವೇನು ಪಾರ್ಟಿ ಖರ್ಚು ಮಾಡಿರ್ತೀರಿ ದುಡ್ಡು, ಅದು 2ರಷ್ಟು ಇಲ್ಲಿ ಕಕ್ಕಿಸ್ತಾರೆ. ಸೊ ಬಿ ಕೇರ್ಫುಲ್. ಆ್ಯಂಡ್ ರಾತ್ರಿ 10 ಗಂಟೆ ನಂತರ 50 ಫ್ಲೈಓವರ್ಗಳು ಬಂದಾಗುತ್ತೆ. 50 ಅನ್ನೋದಕ್ಕಿಂತ ಹೆಚ್ಚಾಗಿ ಪ್ರತಿ ವರ್ಷವೂ ಕೂಡ ನ್ಯೂ ಇಯರ್ ಟೈಮ್ನಲ್ಲಿ ಬೆಂಗಳೂರಿನ ಫ್ಲೈಓವರ್ಗಳನ್ನು ಈ ಸಲ ಸ್ವಲ್ಪ ಜಾಸ್ತಿ ಟೈಮ್ ಕೊಟ್ಟಿದ್ದಾರೆ. ಕಳೆದ ಬಾರಿ ಎಲ್ಲ 9 ಗಂಟೆಗೆ ಕ್ಲೋಸ್ ಮಾಡ್ತಾರೆ. ಆ್ಯಂಡ್ ವೀಲಿಂಗ್ ಮಾಡೋರ ಮೇಲೆ ಹದ್ದಿನ ಕಣ್ಣಿಟ್ಟಿರ್ತಾರೆ ಪೊಲೀಸರು. MG ರೋಡ್, ಬ್ರಿಗೇಡ್ ರೋಡ್ನಲ್ಲಿ ಖಾಕಿ
ಹದ್ದಿನ ಕಣ್ಣಿಟ್ಟಿದೆ, ಬಹಳ ಸೂಕ್ಷ್ಮವಾಗಿ ಅಬ್ಸರ್ವ್ ಮಾಡ್ತಿರ್ತಾರೆ. ಖಾಕಿಗೆ ಸಪೋರ್ಟಿವ್ ಆಗಿ CC ಕ್ಯಾಮ್ರಾಗಳೆಲ್ಲ ಕಡೆ ಇರ್ತವೆ, ಡ್ರೋನ್ ಕ್ಯಾಮ್ರಾಗಳಿರ್ತವೆ. ಆ್ಯಂಡ್ ಹೋಗುವಂಥವ್ರಿಗೆ ಅನುಕೂಲ ಆಗಲಿ ಅಂದ್ಕೊಂಡು ಈ ಕ್ಯಾಬ್ಗಳ ವ್ಯವಸ್ಥೆ ಅರೇಂಜ್ ಮಾಡ್ತಾ ಇದ್ದಾರೆ. ಮೆಟ್ರೋಗಳ ಟೈಮನ್ನು ಸ್ವಲ್ಪ ಎಕ್ಸ್ಟೆಂಡ್ ಮಾಡಿದ್ದಾರೆ, ಮಧ್ಯರಾತ್ರಿ 3 ಗಂಟೆ ತನಕ ಕೂಡ ಇರುತ್ತೆ. ಸೊ ನಿಮಗೆ ಪಾರ್ಟಿ ಮಾಡೋಕ್ಕೆ ಯಾವುದೇ ರೀತಿಯ ಸಮಸ್ಯೆ ಇಲ್ಲ. ಬಟ್ ನಾನು ಕುಡ್ದಿದ್ದೀನಿ ಅಂದ್ಕೊಂಡು ನಿಮಗೆ ಬೇಕಾದಂಗೆ ಮಾಡೋಂಗಿಲ್ಲ, ಬೇಕಾದಂಗೆ ಆ್ಯಕ್ಟ್ ಮಾಡೋಂಗಿಲ್ಲ. ಸೊ ಅದರಲ್ಲೂ ಪ್ರಮುಖವಾಗಿ ಬೆಂಗಳೂರಿನ ಈ ಪಾರ್ಟಿಗಳಲ್ಲಿ ಈ ಹಿಂದಿ ವಾಲಗಳಿರ್ತಾರಲ್ಲ, ಅದರಲ್ಲೂ ಹೆಣ್ಮಕ್ಳು ಅದು ಹೆಣ್ಣಾದರೂ ಆಗಲಿ ಗಂಡಾದರೂ ಆಗಲಿ, ನಾಳೆ ಅಂತೂ ಅವ್ರ ಮೇಲೆ ಅವ್ರ ಕಂಟ್ರೋಲ್ ಇರಲ್ಲ, ಹಂಗೆ ಆಗ್ತಾ ಇರುತ್ತೆ. ಸೊ ಅವೆಲ್ಲವನ್ನು ಕಂಟ್ರೋಲಿಗೆ ತೊಗೊಳಕ್ಕೆ ಈಗ ಪೊಲೀಸರು ಕೆಲವೊಂದು ರೂಲ್ಸ್ಗಳನ್ನು ತಂದಿದ್ದಾರೆ. ಲೇಡಿ ಪೊಲೀಸರು ಕೂಡ ಇರ್ತಾರೆ ಹೆಣ್ಮಕ್ಳನ್ನು ಹ್ಯಾಂಡಲ್ ಮಾಡೋಕ್ಕೆ. ಕುಡಿದ ಮೇಲೆ ಅದು ಗಂಡು ಹೆಣ್ಣು ಅಂತ ಹೆಂಗಾಗ್ತದೆ, ಅವರು ಒಬ್ಬೊಬ್ಬರಿಗೆ ಕಂಟ್ರೋಲ್ ಮಾಡ್ಕೊಳ್ಳುವ ಕೆಪಾಸಿಟಿ ಇರಲ್ಲ. ಸೊ ದ್ಯಾಟ್ ಪೊಲೀಸರು ಹೆಣ್ಮಕ್ಳನ್ನು ಹ್ಯಾಂಡಲ್ ಮಾಡಲಿಕ್ಕೆ ಲೇಡಿ ಪೊಲೀಸ್ ವ್ಯವಸ್ಥೆ ಇರುತ್ತೆ. ಸೊ ಇದಿಷ್ಟು ಕ್ರಮಗಳನ್ನು ತಗೊಂಡಿದ್ದಾರೆ. ನೋಡಿ ಅಲ್ಲಿ ನಾವು ಆಲ್ರೆಡಿ ಈ MG ರೋಡ್ ಮತ್ತು ಬ್ರಿಗೇಡ್ ರೋಡ್ಗಳು ಹೆಂಗೆ ರೆಡಿಯಾಗಿದೆ ಅಂತ ತೋರಿಸ್ತಾ ಇದ್ವಿ.